ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಸೊ 10th ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಬಂದ ಮೇಲೆ ಫೋನಲ್ಲಿ ಹೇಗೆ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ. ಸೊ 10th ಎಕ್ಸಾಮು ಮುಗೀತಂದರೆ ಸೊ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂದರೆ ಸೊ ಒಂದು ತಿಂಗಳು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ನಿಮ್ಮ ಪೇಪರ್ನ ಎಲ್ಲ ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಮೇ ಮಂತ್ ಲಾಸ್ಟ್ ಎಂಡ್ನಲ್ಲಿ ಸೊ ನಿಮಗೆ ರಿಸಲ್ಟ್ ಬರುತ್ತೆ. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರ್ದಿರ ಅನ್ಕೊತೀನಿ. ಸೊ ಈಗ ಬನ್ನಿ ರಿಸಲ್ಟ್ ಬಂದಮೇಲೆ ಫೋನಲ್ಲಿ ಹೇಗೆ ನೋಡ್ಕೊಂಡು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಸೊ ನಿಮ್ಮ ಫೋನಲ್ಲಿರೋ ಗೂಗಲ್ನ ಓಪನ್ ಮಾಡ್ಕೋಬೇಕು. ಸೊ ಈಗ ನಾನು ಗೂಗಲ್ನ ಓಪನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಸೊ ಇದೇ ರೀತಿ ಟೈಪ್ ಮಾಡಿ. ಸೊ ಏನಾದರೂ ಮಿಸ್ಟೇಕ್ ಮಾಡಿದರೆ ಸೊ ಬೇರೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅದಕ್ಕಾಗಿ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು KARResult.nic.in ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿಬಿಟ್ಟು ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕೆಳಗಡೆ ನೋಡ್ತಾ ಇರ್ಬೋದು ಸೊ ಸೆಕೆಂಡ್ PUC ಎಕ್ಸಾಮಿನ ರಿಸಲ್ಟು ಮತ್ತು CET ಎಕ್ಸಾಮಿನ ರಿಸಲ್ಟು ಮತ್ತು 10th ಎಕ್ಸಾಮ್ ರಿಸಲ್ಟು ಅಂತೇಳಿ ಒಂದಿಷ್ಟು ಆಪ್ಷನ್ ಬಂದಿದ್ದಾವೆ. ಸೊ ನೀವು 10th ಎಕ್ಸಾಮಿಂದು ಸೊ ಚೆಕ್ ಮಾಡಬೇಕು. ಸೊ 10th ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಸೊ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಇತ್ತಲ್ಲ, ಸೊ ಎಕ್ಸಾಮ್ ರಿಜಿಸ್ಟರ್ ನಂಬರು, ಸೊ ಅದನ್ನ ಎಂಟರ್ ಮಾಡಿ. ಕೆಳಗಡೆ ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ. ಸೊ ನೀವು ಕರೆಕ್ಟ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಮಾಡಿದರೆ ಸೊ ಓಪನ್ ಆಗಲ್ಲ. ಸೊ ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ. ಕೆಳಗೆ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ವಿತಿನ್ 1 ಸೆಕೆಂಡ್ನಲ್ಲಿ ಸೊ ನಿಮ್ಮ ರಿಸಲ್ಟ್ ಕಣ್ಮುಂದೆ ಬರುತ್ತೆ. ಸೊ ನೋಡಿದ್ರೆ ಯಾವ ರೀತಿ ಈಸಿಯಾಗಿ ನಿಮ್ಮ ಫೋನಲ್ಲಿ ನೋಡ್ಕೋಬೋದು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.